ನಾವಿಲ್ಲಿ ಯಾವುದೇ ರೀತಿಯ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಬೇಕಾಗಿಲ್ಲ. ಹೇರ್ ಮಾಸ್ಕು ಅಥವಾ ಹೇರ್ ಆಯಿಲನ್ನು ಹಚ್ಚಿಕೊಂಡು ಗಂಟೆಗಟ್ಟಲೆ ಕಾಯುವಂಥ ಅವಶ್ಯಕತೆ ಇಲ್ಲ. ನಾವು ತಲೆ ಸ್ನಾನ ಮಾಡೋದಕ್ಕೆ ಒಂದು 5 ನಿಮಿಷಗಳ ಮೊದಲು ಶಾಂಪೂನ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಮ್ಮ ಕೂದಲಿನ ಬೆಳವಣಿಗೆ ಸೂಪರ್ ಫಾಸ್ಟಾಗಿ ಆಗುತ್ತೆ. ನಾವು ಬೇಡ ಅಂದರೂ ಕೂಡ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತೆ. ಜೊತೆಗೆ ನೀವೇನೇ ಬೇಡ ಅಂಥೇಳಿ ಕೂದಲನ್ನು ಕಟ್ ಮಾಡಬೇಕಾಗತ್ತೆ. ಅಷ್ಟು ಉದ್ದವಾಗಿ ದಟ್ಟವಾಗಿ ಮತ್ತು ಸೊಂಪಾಗಿ ಕೂದಲು ಬೆಳಿಲಿಕ್ಕೆ ಇವತ್ತಿನ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ಏನಿಲ್ಲ, ನಾವು ತಲೆ ಸ್ನಾನ ಮಾಡುವಂಥ ಒಂದು 5 ನಿಮಿಷಗಳ ಮೊದಲು ಶಾಂಪೂನ ಈ ರೀತಿಯಾಗಿ ಹಚ್ಕೊಂಡ್ರೆ ಸಾಕು. ನಮ್ಮ ಕೂದಲು ಸೂಪರಾಗಿ ಬೆಳೀತಾ ಹೋಗುತ್ತೆ. ಯಾರಿಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಗ್ರೋತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಬಿಳಿ ಕೂದಲಿನ ಸಮಸ್ಯೆಗೂ ಕೂಡ ಒಂದು ಒಳ್ಳೆ ಪರಿಹಾರ ಇವತ್ತಿನ ಈ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ನೀವು ಇನ್ನೇನು ತಲೆ ಸ್ನಾನ ಮಾಡ್ತೀರಿ ಅನ್ನೋಂಥ ಮೊದಲು ಈ ಒಂದು ರೆಮಿಡಿನ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಇನ್ನೇನು ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಈ ಒಂದು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯನ ನೀವು ನಿಮ್ಮ ಹೇರ್ ಕೇರಲ್ಲಿ ಬಳಸ್ತಾ ಬನ್ನಿ. ಎಷ್ಟು ಒಂದು ಬದಲಾವಣೆಯನ್ನು ನೀವು ಗಮನಿಸ್ತೀರಾ ಅಂದರೆ ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ ಶುರುವಾಗುತ್ತೆ, ಉದ್ರೋದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಕೂದಲು ತುಂಬ ಡಲ್ಲಾಗಿದೆ, ಒರಟಾಗಿದೆ ಅಂದರೆ ಅದು ಕೂಡ ಹೊಳಿಲಿಕ್ಕೆ ಶುರುವಾಗುತ್ತೆ. ನಂತರ ಇದರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಹೌದು, ರೈಸನ್ನು ಬಳಸೋದ್ರಿಂದ ಹೇರ್ ಡ್ಯಾಮೇಜು ತಕ್ಷಣದಲ್ಲೇ ಕಡಿಮೆ ಆಗುತ್ತೆ. ಜೊತೆಗೆ ಒಂದು ಒಳ್ಳೆಯ ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ಪೋಷಕಾಂಶಗಳನ್ನು ಈ ಒಂದು ಅಕ್ಕಿನಲ್ಲಿ ಒಳಗೊಂಡಿದೆ. ಅದು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ನಂತರ ನಾನಿಲ್ಲಿ ಒಂದು 2 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕರಿಬೇವಿನ ಎಲೆಗಳು ಏನಿದೆ ಇದು ಕೂಡ ಅಷ್ಟೇ ಗ್ರೋತನ್ನು ಹೆಚ್ಚಿಸಲಿಕ್ಕೆ, ಜೊತೆಗೆ ಯಾರಿಗೆ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಆ ಒಂದು ಕಪ್ಪು ಬಣ್ಣವನ್ನು ನಮ್ಮ ಕೂದಲಿಗೆ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಒರಟಾಗಿದೆ, ಡ್ಯಾಮೇಜ್ ಆಗಿದೆ ಅಂದರೆ ಅದು ಸಹಿತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ನಾನಿಲ್ಲಿ ಒಂದು 4 ರಿಂದ 5 ದಾಸವಾಳದ ಹೂಗಳನ್ನು ತೊಗೊಳ್ತಾ ಇದ್ದೀನಿ. ಒಣಗಿರೋವಂಥ ಹೂವಿದೆ ಅಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು, ಅಥವಾ ಈ ರೀತಿ ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ನೀವಿಲ್ಲಿ ತೊಗೊಳ್ಬೋದು. ಇನ್ನು ಈ ಒಂದು ದಾಸವಾಳದ ಹೂವಿನಲ್ಲಿ ಅಷ್ಟು ಪೋಷಕಾಂಶಗಳಿವೆ ಅಂದರೆ ಖಂಡಿತವಾಗ್ಲೂ ಇದನ್ನು ಬಳಸ್ತಾ ಬಂದ್ರೇ ಅದರ ಒಂದು ಉಪಯೋಗ ತಿಳಿಯೋದು ಅಂತಲೇ ಹೇಳ್ಬೋದು. ಗ್ರೋತನ್ನು ಹೆಚ್ಚಿಸಲಿಕ್ಕೆ, ಉದ್ರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಹೊಟ್ಟನ್ನು ಕಡಿಮೆ ಮಾಡಲಿಕ್ಕಾಗಿರ್ಬೋದು, ಜೊತೆಗೆ ಯಾರಿಗೆ ತುಂಬ ಒರಟಾಗಿದೆ, ಡಲ್ಲಾಗಿದೆ, ತುಂಬ ಮಧ್ಯದಲ್ಲೇ ಕಟ್ಟಾಗ್ತಾ ಇರುತ್ತೆ ಅಥವಾ ಸೀಳು ಕೂದಲಿನ ಸಮಸ್ಯೆ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಒಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಆಗಾಗ ಬಳಸ್ತಾ ಇರೋದ್ರಿಂದ ಅಂದರೆ ದಾಸವಾಳದ ಹೂಗಳಾಗಿರ್ಬೋದು, ಎಲೆಗಳನ್ನು ಬಳಸೋದ್ರಿಂದ ನಮ್ಮ ಏನು ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಾವು ಶಾಂಪೂನ ಈ ಒಂದು ಎಲ್ಲ ಪದಾರ್ಥಗಳ ಜೊತೆ ಸೇರಿಸಿ ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಅನ್ನುವಂಥದ್ದು ಆಗೋದಿಲ್ಲ. ಜೊತೆಗೆ ಉದ್ರೋದು ಕಡಿಮೆಯಾಗಿ ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ನಿಮಿಷ ಇದೇ ರೀತಿಯಾಗಿ ಕುದಿಸ್ಕೊಳ್ಳಿ. ನೋಡಿ, ಮೆಂತ್ಯ ಕಾಳು ನಾವೇನು ಪದಾರ್ಥಗಳನ್ನು ಹಾಕಿದ್ದೀವಿ ಅದೆಲ್ಲದರ ಅಂಶ ಈ ಒಂದು ನೀರಲ್ಲಿ ಬಿಡಬೇಕು. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನಮಗೆ ಪದೇ ಪದೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಈ ಒಂದು ನೀರನ್ನು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ವಾರದಲ್ಲಿ 3 ರಿಂದ 4 ಬಾರಿ ಒಂದು ನೀರನ್ನು ಬಳಸ್ಕೊಂಡು ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನೀವೇ ಬಂದು ಕಮೆಂಟ್ ಮಾಡ್ತೀರಾ, ನಮ್ಮ ಕೂದಲಿನ ಒಂದು ಎಷ್ಟು ಒಂದು ಸಮಸ್ಯೆಗಳಿತ್ತು ಎಲ್ಲನೂ ಕಡಿಮೆ ಆಗಿ ಗ್ರೋತ್ ಅನ್ನೋವಂಥದ್ದು ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಅಂತೇಳಿ. ನೋಡಿ, ಇದಾದಮೇಲೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಉಳಿದಿರುವಂಥ ಪದಾರ್ಥಗಳನ್ನು ನೀವು ರುಬ್ಬಿ ಒಂದೊಳ್ಳೆ ಹೇರ್ ಮಾಸ್ಕ್ ರೀತಿ ಕೂಡ ಅಪ್ಲೈ ಮಾಡ್ಕೋಬೋದು, ಅದು ಕೂಡ ವೇಸ್ಟ್ ಆಗೋದಿಲ್ಲ. ಇನ್ನು ನೋಡಿ, ಈ ಒಂದು ನೀರು ಅಮೃತಕ್ಕೆ ಸಮ ಅಂತಲೇ ಹೇಳ್ಬೋದು. ಎಲ್ಲ ಅಂದರೆ ನಮ್ಮ ಕೂದಲಿಗೆ ಏನು ಬೇಕಾಗಿದೆಯೋ ಎಲ್ಲ ಪೋಷಕಾಂಶಗಳು ಈ ಒಂದು ನೀರಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ನೀರಿನೊಟ್ಟಿಗೆ ನೀವೇನು ಶಾಂಪೂನ ಬಳಸ್ತೀರಲ್ಲ, ನೀವು ಯಾವ ಶಾಂಪೂನ ರೆಗ್ಯುಲರ್ ಆಗಿ ಬಳಸ್ತೀರೋ, ನೀವು ಎಷ್ಟು ಪ್ರಮಾಣದಲ್ಲಿ ಅಂದರೆ ಕೆಲವೊಬ್ಬರಿಗೆ ತುಂಬ ಉದ್ದ ಕೂದಲಿರುತ್ತೆ, ತುಂಬ ಜಾಸ್ತಿ ಬಳಸ್ತಾರೆ, ಕೆಲವೊಬ್ಬರು ತುಂಬ ಕಡಿಮೆ ಹೇರ್ ಲೆಂತ್ ಇರುತ್ತೆ, ಕಡಿಮೆ ತೊಗೋತಾರೆ. ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ಇಲ್ಲಿ ಶಾಂಪೂನ ಹಾಕೊಳ್ಳಿ. ನೋಡಿ, ನಾನು ಶಾಂಪೂ ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದರೆ ನಾವಿಲ್ಲಿ ದಾಸವಾಳದ ಹೂವನ್ನು ಹಾಕಿದ್ವಲ್ಲ ಅದರ ಒಂದು ಬಣ್ಣ ಈ ಒಂದು ನೀರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಅದು ನೊರೆ ಬರುತ್ತಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಶಾಂಪೂ ಮಿಕ್ಸ್ ಮಾಡಿರುವಂಥ ನೀರೇನಿರುತ್ತೆ ಇದನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಉಜ್ಕೊಳ್ಳಿ. ಉಜ್ಜಿ ಇದನ್ನು ಒಂದು 5 ನಿಮಿಷ ತಲೆನಲ್ಲಿ ಇಟ್ಕೊಳ್ಳಿ, ಅಥವಾ ಒಂದು 2-3 ನಿಮಿಷ
ನಿಮಿಷನಾದರೂ ತಲೆಯಲ್ಲಿ ಇಟ್ಕೊಂಡು ನಂತರ ನೀವು ನೀಟಾಗಿ ಹೇರ್ ವಾಶ್ ಮಾಡಿ. ನೀವು ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತೀರೋ ಈ ಒಂದು ನೀರನ್ನು ಬಳಸ್ಕೊಂಡು ಅದರಲ್ಲಿ ಶಾಂಪೂನ ಮಿಕ್ಸ್ ಮಾಡಿ ಹೇರ್ ವಾಶ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಯಾವುದೇ ರೀತಿಯ ಒಂದು ಹೇರ್ ಡ್ಯಾಮೇಜ್ ಆಗುವಂಥದ್ದು, ಕೆಲವೊಬ್ಬರಿಗೆ ಹೇರ್ ವಾಶ್ ಮಾಡಿದ ತಕ್ಷಣವೇ ತುಂಬ ಹೇರ್ ಲಾಸ್ ಆಗ್ತಾ ಇರುತ್ತೆ, ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಹೇರ್ ಗ್ರೋತ್ ಆಗ್ಲಿಕ್ಕಂತೂ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ನಮಗೆ ತುಂಬ ಹೊಟ್ಟಿನ ಸಮಸ್ಯೆ ಆಗ್ತಿದೆ ಅಂದರೆ ಹೊಟ್ಟನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ವರ್ಕ್ ಆಗುತ್ತೆ. ಜೊತೆಗೆ ಯಾರಿಗೆ ಮಧ್ಯದಲ್ಲೇ ಕಟ್ಟಾಗ್ತಾ ಇರುತ್ತೆ, ಸೀಳು ಕೂದಲಾಗ್ತಾ ಇರುತ್ತೆ, ಅದನ್ನು ಸಹಿತವಾಗಿ ತುಂಬ ಬೇಗನೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇನ್ನು ಯಾರಿಗೆಲ್ಲ ಹೇರ್ ಮಾಸ್ಕು, ಹೇರ್ ಪ್ಯಾಕು ಅಥವಾ ಹೇರ್ ಆಯಿಲ್ಗಳನ್ನು ರೆಡಿ ಮಾಡಿ ಹಚ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಸಮಯ ಇಲ್ಲ, ಆದರೂ ಕೂಡ ನಮಗೆ ಒಂದೊಳ್ಳೆ ಹೇರ್ ಗ್ರೋತ್ ಆಗಬೇಕು ಅಂತ ಅಂದ್ಕೊಳ್ಳೋರು ಶಾಂಪು ಮಾಡುವಂಥ ಸಮಯದಲ್ಲಿ ಇದನ್ನು ನೀವು ಮಾಡ್ತಾ ಬನ್ನಿ. 100% ಆಗಿ ಇದು ವರ್ಕ್ ಆಗುತ್ತೆ. ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರು ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.